ನಿನ್ನ ಮೇಲಿನ ಸೇಡು ತೀರ್ಸ್ಕೊಳ್ಳೋದಕ್ಕಂತ ಇಷ್ಟೇ ಬೇಗ ಜೈಲಿನಿಂದ ಬಿಡುಗಡೆ ಆಗಿ ಬಂದಿದ್ದೆ. ಅಲ್ಲ ರಾಯ್ರೆ, ಅವ ಎಂತ ಹಿಡಿದು ಬಿಟ್ಟ, ನಮಗೆ ಬಿಡ್ಲಿಲ್ಲ, ಹಿಡಿದೇ ಬಿಟ್ಟ. ಕರಿಯಪ್ಪ, ಅವನು ಮಾಡಿದ ಮಾಂಸ ಸೇಡಿದ ಪ್ರತಿಫಲವನ್ನ ಇಸ್ಕೊಂಡೇ ಕೊಡ್ತೀನಿ. ಅವನಿಗೆ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ ನೋಡಿ. ಅವ ಮಾರ್ಗಕ್ಕೆ ಸಾಯ್ತಾನ ಬಿಡ್ತಾನ, ಏನಾರ ಮಾಡ್ರಿ, ನನಗ ಬರ್ಬೇಕಾದ ಲಕ್ಷ ಕೊಟ್ಟು ಬಿಡ್ರಿ, ನಾನು ಅತ್ಲಾಗ ಮುಖ ತಗೊಂಡು ಹೋಗ್ಬಿಡ್ತೀನಿ. ಕರಿಯಪ್ಪ, ನಿನಗೆ ಲಕ್ಷ ಬೇಕು ತಾನೆ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ? ಕೊಡ್ತೀನಿ. ಈ ವೈಭವ ನಂಬಿದವರನ್ನ ಯಾವತ್ತೂ ಕೈ ಬಿಡಲ್ಲ. ನಿನಗೆ ಲಕ್ಷದ ಬಹುಮಾನ ಕೊಡ್ತಿದ್ದಾಳೆ, ಕೊಡ್ತೀನಿ. ಲಕ್ಷ ಕೊಡ್ತಿದಂತ ಮೋಸ ಮಾಡಿಬಿಟ್ರೆ, ಮೋಸ. ಕರಿಯಪ್ಪ, ಈ ವೈಭವದ ಕಪಟ ನಾಟಕದ ಕಾರಸ್ಥಾನವನ್ನ ಯಾರು ಕೂಡ ಅರ್ತಿಲ್ಲ. ಇನ್ನು ಎಷ್ಟೊತ್ತಿಗೆ ಯಾವಾಗ ಏನ್ ಮಾಡ್ತಾನದು ನನ್ನ ಹಿಸ್ಟ್ರಿ ನನಗೆ ತಿಳಿದಿಲ್ಲ. ಇನ್ನು ಹುಟ್ಟಿದ ಬ್ರಹ್ಮನಿಗೆ ಯಾಕೆ ಗೊತ್ತಾಗಬೇಕು? ಕರಿಯಪ್ಪ, ಲಕ್ಷ 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 ಅಂತ ಇಷ್ಟು ದಿವಸ ನನ್ನ ಬೆನ್ನತ್ತಿ ನಾ ಹೇಳಿದ ಎಲ್ಲ ಕೆಲಸವನ್ನ ಪೂರೈಸ್ತಿಯಲ್ಲ, ಎಷ್ಟೇ ಜೀವನ ನಾವು ಅಂದುಕೊಂಡ ಹಾಗೆ ಯಾವುದು ನಡೆಯಲ್ಲ ಜೀವನ. ಇನ್ನು ಮುಂದೆ ಆ ಕಿರಣನ ಒಂದು ಗತಿ ಕಾಣಿಸಿದ್ರೆ ಮುಗೀತು. ಆಮೇಲೆ ಜ್ಯೋತಿ ಆಗೋವಳ ಆಸ್ತಿ ನನ್ನ ಕೈವಶ. ಅಂದು ಭಾಸ್ಕರ್ ರಾಯರನ್ನ ಕೊಲೆ ಮಾಡಿ ಆ ಕೊಲೆ ಅಪರಾಧನ ನನ್ನ ಮೇಲೆ ನನ್ನನ್ನು ಜೈಲಿಗೆ ಕಳಿಸಿರುವೆ. ಅಂದು ಪಾರಾಗಿ ಬದುಕಿರುವೆ. ನನ್ನ ಕೈಯಿಂದ ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಳ್ಳಲು ಸಾಧ್ಯನೇ ಇಲ್ಲ. ಕಿರಣ, ನಿಮ್ಮೆಲ್ಲರನ್ನ ಒಂದು ಮಟ್ಟ ಹಾಕಬೇಕು ಅಂತ ನಾನು ಜೈಲಿಂದ ಇಷ್ಟು ಬೇಗ ಬಿಡುಗಡೆ ಹಾಕಿ ಬಂದಿದ್ದು. ನೀನು ಜೈಲಿಂದ ತಪ್ಪಿಸ್ಕೊಂಡು ಬಂದೆ ಅಲ್ಲ? ಅಲ್ಲ, ಗೌರವಯುತವಾಗಿ ನಿನ್ನನ್ನು ಬಿಡುಗಡೆ ಮಾಡಿದಾರಲ್ಲ. ಕಿರಣ, ನೀನು ಅಲ್ಲಿಂದ ಪಾರಾಗಿ ಬಂದ್ರು ಈ ವೈಭವನ ಕೈಯಿಂದ ಮಾತ್ರ ಪಾರಾಗೋದಕ್ಕೆ ಅದೆಂದಿಗೂ ಸಾಧ್ಯ ಇಲ್ಲ. ತಯಾರಾಗಲೇ, ನೆನೆಸ್ಕೊಳ್ಳಲ್ಲ ನಿನ್ನ ಮನೆ ದೇವರನ್ನ. ಅಂತವನ್ನ ಹೇಗೆ ಮಟ್ಟ ಹಾಕ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತದೆ. ಓ, ನಮಸ್ಕಾರ ಸರ್. ಏನಾಯ್ತು ನಿನ್ನ ಪೌರುಷ, ನಿನ್ನ ಕೂಗಾಟ, ಆರ್ಭಟಗಳೆಲ್ಲ ಏನಾದು? ನೋಡು, ಅಂದು ತಪ್ಪಿಸ್ಕೊಂಡಿದ್ದೀಯ ನನ್ನ ಹತ್ರ. ನಿನ್ನಂತ ಸಮಾಜಘಾತಕ ಈ ಸಮಾಜದಲ್ಲಿ ಬದುಕಿದ್ರೆ ಈ ಸಮಾಜದಲ್ಲಿ ಯಾರೊಬ್ಬನು ಕೂಡ ನೆಮ್ಮದಿಯಿಂದ ಬದುಕಲು ಸಾಧ್ಯನೇ ಇಲ್ಲ. ಯಾವ ಅಕ್ಕ ತಂಗಿರು ಕೂಡ ನೆಮ್ಮದಿಯಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನಂತ ಸಮಾಜಘಾತಕ, ನಿನ್ನಂತ ಕೊಲೆಪಾತಕ ಇಂದು ಕೊನೆ ಆಗ್ಲೇಬೇಕು. ನೆನೆಸಿಕೋ, ಇಂದು ನಿನ್ನ ನಿನಗೆ ಅನ್ಯಾಯ ಮಾಡಿದವರ ಮೇಲೆ ಪುನಃ ನೀನು ಸೇಡು ತೀರಿಸಿಕೊಳ್ಳಲು ಪ್ರಯತ್ನಿಸಬೇಡ. ಸಮಾಜದ ರಾಕ್ಷಸರು, ದ್ರೋಹಿಗಳು ನಿನಗೆ ತೊಂದರೆ ಕೊಟ್ಟರು, ಅದನ್ನು ನೀನು ಎದುರಿಸಿ ಓರ್ವ ಪ್ರಾಮಾಣಿಕ ವ್ಯಕ್ತಿಯಾಗಿ ಬಾಳು. ಪಾಪಿಯನ್ನು ಕೊಂದು ನಾನು ಪಾಪಿ ಆಗಲಾರೆ. ವೈಭವ್, ನಿನಗೆ ಜೀವದಾನ ನೀಡಿದ್ದೇನೆ, ಮೊದಲು ಇಲ್ಲಿಂದ ಹೊರಟೋಗು. ನನ್ನ ಕಣ್ಣು ಮುಂದೆ ಇನ್ನು ಒಂದು ಕ್ಷಣ ಕೂಡ ನಿಂತ್ಕೋಬೇಡ. ಕಿರಣ, ಇವತ್ತು ಹೊರಟೋಗ್ತೀನಿ. ಆದ್ರೆ ಈ ವೈಭವ ಸೇಡಿಟ್ಟ ಸೇಡದ ಯಾವತ್ತು ತೀರ್ಸ್ಕೊಳ್ಳದೆ ಇರಲಾರ. ನೋಡ್ತಾ ಇರೋ, ಈ ಕಾಳಿಂಗ ಸರ್ಪ ಯಾರನ್ನು ಬಿಟ್ಟಿಲ್ಲ. ಅಂದಾಗೆ ನಿನ್ನನ್ನು ಕೂಡ ನಿನ್ನ ಕೊನೆ ಗಳಿಗೆಯನ್ನು ಕೌಂಟೌನ್ ಮಾಡ್ತಾ ಇರೋ. ಅಷ್ಟೇ ಬರ್ತೀನಿ ನಿನ್ನ ಮೇಲಿನ ಸೇಡನ್ನು ತೀರ್ಸ್ಕೊಳ್ಳೋದಕ್ಕೆ. ನನ್ನನ್ನೇನು ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ. ಕರಿಯಪ್ಪ, ಆ ನೀಚನ ಬೆನ್ನಹತ್ತು ಇಂದು ಯಾವ ಸ್ಥಿತಿಯಲ್ಲಿ ಬಿದ್ದಿದ್ದಾನೆ ನೋಡಿ.
ಬೀದಿಯ ಹೆಣವಾಗಿದ್ದಾನೆ. ಈ ವಿಷಯವನ್ನ ಪೊಲೀಸರಿಗೆ ಮೊದಲು ತಿಳಿಸಬೇಕು.